ಜಿಲ್ಲೆಯಲ್ಲಿ ಕೋಟಿ ಕೋಟಿ ಲೂಟಿ ಮಾಡಲಾಗಿದೆ. ಅದು ಎಕ್ವಿಟಿ ಮಾಸ್ಟರ್ ಮನಿ ಹೆಸರಲ್ಲಿ ದೋಖಾ ಮಾಡಲಾಗಿದೆ. ಆಪ್ನಲ್ಲಿ ಹಣ ಹೂಡಿ ಕೋಟಿ ಕೋಟಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ ಮಧ್ಯಮ ವರ್ಗದ ಜನ. ಎಕ್ವಿಟಿ ಮಾಸ್ಟರ್ ಮನಿ ಹೆಸರಲ್ಲಿ ದೋಖಾ ನಡೆದಿರೋದು. ಕ್ರಿಪ್ಟೋ ಕರೆನ್ಸಿ, ಕ್ರೂಡ್ ಆಯಿಲ್, ಚಿನ್ನದ ಮೇಲೆ ಹೂಡಿಕೆ ಮಾಡಲಾಗಿದೆ. ಪ್ರತ್ಯೇಕ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸಿ ಹೂಡಿಕೆಗೆ ಪ್ರೇರಣೆ ಕೊಡ್ತಾರೆ. ದಾಂಡೇಲಿಯಲ್ಲೇ 279ಕ್ಕೂ ಹೆಚ್ಚು ಜನರಿಗೆ ನಾಮ ಹಾಕಿದೆ ಈ ನಕಲಿ ಆಪ್. 6,000ದಿಂದ 1 ಲಕ್ಷದವರೆಗೂ ಸಹ ಜನ ಹೂಡಿಕೆ ಮಾಡಿದ್ದಾರೆ ಈ ಆಪ್ನಲ್ಲಿ. ಅವರವರ ಆದಾಯಕ್ಕೆ ತಕ್ಕಂತೆ ಆಪ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಕೆಲವರು 6-12 ಸಾವಿರ ಹೂಡಿಕೆ ಮಾಡಿದ್ರೆ, ಕೆಲವರು ಲಕ್ಷಗಟ್ಟಲೆ ಹೂಡಿಕೆ ಮಾಡಿದ್ದಾರೆ. ಹಣ ಕಳೆದುಕೊಂಡರೂ ದೂರನ್ನ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಎಷ್ಟು ಜನ ಹಣ ಹೂಡಿದ್ದಾರೆ ಎಂಬ ಸ್ಪಷ್ಟ ಮಾಹಿತಿ ಹೀಗಾಗಿನೇ ಸಿಕ್ಕಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮೋಸದ ಬಗ್ಗೆ ಕಾಕಿಗೂ ಸಹ ಮಾಹಿತಿ ಸಿಕ್ಕಿದೆ. ಸಾಕಷ್ಟು ಜನ ಮೋಸ ಹೋಗಿದ್ದಾರೆ, ಆದ್ರೆ ಎಷ್ಟು ಜನ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನೋದನ್ನ ದೂರ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಮೋಸ ಹೋದವರ ಸಂಖ್ಯೆ ಎಷ್ಟು ಅನ್ನೋದು ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಮೋಸ ಹೋಗಿರೋದಂತೂ ಗೊತ್ತಾಗಿದೆ. ಎಕ್ವಿಟಿ ಆಪ್ ಯಾವುದು, ಹೇಗೆ ಕೆಲಸ ಮಾಡುತ್ತೆ ಹಾಗಾದ್ರೆ ಈ ಆಪ್? ಸೆಬಿ ಅಥವಾ RBI ಅಡಿಯಲ್ಲಿ ರಿಜಿಸ್ಟರ್ ಆಗದ ಆಪ್ ಇದು. BSE, NSE ಸ್ಟಾಕ್ ಮ್ಯೂಚುವಲ್ ಫಂಡ್ ಇರಲ್ಲ ಇದರಲ್ಲಿ. ಬದಲಿಗೆ ಇತರ ಪ್ರಾಡಕ್ಟ್ಗಳ ಹೆಸರನ್ನ ಆಪ್ನಲ್ಲಿ ಉಲ್ಲೇಖ ಮಾಡಿರ್ತಾರೆ. ಸಾಮಾನ್ಯವಾಗಿ ಷೇರು ಮಾರ್ಕೆಟ್ ಶುಕ್ರವಾರವೇ ಲಾಸ್ಟ್ ಆಗೋದು, ಆದ್ರೆ ಈ ಆಪ್ನಲ್ಲಿ ಶನಿವಾರ ಭಾನುವಾರವೂ ಸಹ ಷೇರು ಆಕ್ಟಿವ್ ಆಗಿರುತ್ತೆ. ನಾರ್ಮಲ್ ಶೇರ್ ಮಾರ್ಕೆಟ್ಗೆ ಡಿಮ್ಯಾಂಡ್ ಇದೆ. ಖಾತೆ ಕಡ್ಡಾಯ ಮಾಡಲಾಗಿದೆ. ಈ ಆಪ್ನಲ್ಲಿ UPI ಖಾತೆಯಿಂದ ನೇರ ಹೂಡಿಕೆ ಮಾಡಲಾಗುತ್ತೆ. ಇನ್ವೆಸ್ಟ್ಮೆಂಟ್ ಬದಲು ಶೇರ್ ಆಪ್ ರೀಚಾರ್ಜ್ ಮಾಡಬೇಕು. ಗೂಗಲ್ ಪ್ಲೇನಿಂದ ಡೌನ್ಲೋಡ್ ಮಾಡಿ ಹಣವನ್ನು ಹೂಡಿಕೆ ಮಾಡಲಾಗುತ್ತೆ. ಮೊದಲು ಲಾಭವನ್ನ ಕೊಟ್ಟು ಬಳಿಕ ಚೊಂಬು ಕೊಡ್ತಾರೆ. ಖಾಸಗಿ ದಾಖಲೆಯನ್ನು ಸಹ ಕದಿಯುತ್ತಿದ್ದಂಥ ಎಕ್ವಿಟಿ ಈಗ ಇದರ ಬಂಡವಾಳ ಬಟಾಬೈಲಾಗ್ತಾ ಇದೆ. ಆದರೆ ದೂರು ಕೊಡುವವರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಷ್ಟು ಜನ ಮೋಸ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಂದಿರತಕ್ಕಂತ ಮಾಹಿತಿ ಪ್ರಕಾರ ದಾಂಡೇಲಿ ನಗರದಲ್ಲಿ ಕೆಲವರು ಇಕ್ವಿಟಿ ಅಥವಾ ಮಾಸ್ಟರ್ ಮನಿ ಅಂತಕ್ಕಂತಹ ಒಂದು ಮೊಬೈಲ್ ಆಪ್ ಅನ್ನ ಗೂಗಲ್ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹಣವನ್ನ ಹೂಡಿಕೆ ಮಾಡಿ ಅದು ಡಬಲ್ ಬರುತ್ತೆ, 3 ಪಟ್ಟು ಬರುತ್ತೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ. ಆ ತರ ಮಾಡಿಬಿಟ್ಟು ಮೋಸ ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಮೇಲ್ನೋಟಕ್ಕೆ ಏನ್ ಅನಿಸ್ತಾ ಇದೆ, ಮೊದಲಿಗೆ ಲಾಭ ತೋರಿಸಿ ಜಾಸ್ತಿ ಲಾಭ ಕೊಟ್ಟು ನಂತರ ಹೂಡಿಕೆ ಮಾಡ್ಲಿಕ್ಕೆ ಜನರನ್ನ ಪ್ರೇರೇಪಣೆಗೊಳಿಸಿ ಆ ಮೂಲಕ ಮತ್ತೆ ಒಂದ್ ಫೈನ್ ಡೇ ಮತ್ತೆ ಮೋಸ ಮಾಡ್ತಕ್ಕಂಥ ಉದ್ದೇಶವನ್ನ ಇದು ಆ್ಯಪ್ ಹೊಂದಿದೆ ಅಂತಕ್ಕಂಥದ್ದು ನಮ್ಮ ಅಬ್ಸರ್ವೇಷನ್ ಆಗಿದೆ. ಸೊ ಈ ಮೂಲಕ ಮತ್ತೆ ಈ ಆ್ಯಪ್ ಅನ್ನ ಬಳಸೋದ್ರಿಂದ ನಿಮ್ಮ ಮೊಬೈಲ್ನ ವೈಯಕ್ತಿಕ ಡೇಟಾ, ವೈಯಕ್ತಿಕ ಸಂಪರ್ಕ ಮತ್ತು ವೈಯಕ್ತಿಕ ಫೈಲ್ಗಳಿಗೆ ಇದು ಪ್ರವೇಶ ಪಡೆದು ಆ ಮೂಲಕ ಭವಿಷ್ಯದಲ್ಲಿ ಇದು ಸೈಬರ್ ಕ್ರೈಮ್ಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಅಬ್ಸರ್ವೇಷನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಈ ನಕಲಿ ಆಪ್ ಇಂದಾಗಿ ಮೋಸ ಹೋಗಿದ್ದಾರೆ. ಯಾವ ರೀತಿಯಾಗಿ ಮೋಸ ಹೋಗಿದ್ದಾರೆ, ಈ ಆಪ್ಗಳು ಜನರ ನಂಬಿಕೆಯನ್ನ ಗಳಿಸಿದ್ದಾದ್ರೂ ಹೇಗೆ, ಆಮೇಲೆ ಮೋಸ ಹೇಗೆ ಮಾಡಿದ್ದಾರೆ ಅಂತ? ಎಸ್ ಪ್ರಗತಿ, ಸುಮಾರು ಒಂದು 3-4 ವರ್ಷದ ಹಿಂದೆ ಒಂದು ಆಪ್ ಅಲ್ಲಿ ಸುಮಾರು ಜಿಲ್ಲೆಯಲ್ಲಿ 100 ಕೋಟಿಗಿಂತಲೂ ಜನರ ಹಣ ಕಳ್ಕೊಂಡಿದ್ರು. ಇದೀಗ ಮತ್ತೆ ಅಂತದೇ ಒಂದು ಇಕ್ವಿಟಿ ಆಪ್ ಅಂತ ಹೇಳ್ಕೊಂಡು ಸೊ ಈ ಮಾಸ್ಟರ್ ಮನಿ ಆಪ್ ಏನಿದೆ ಅದರಲ್ಲಿ ಜನರು ಹೂಡಿಕೆ ಮಾಡಿ ಕೋಟಿಗಟ್ಟಲೆ ಈಗಲೇ ಕಳ್ಕೊಂಡಿರುವಂತದ್ದು. ದಾಂಡೇಲಿ ತಾಲೂಕು ಒಂದರಲ್ಲಿ ಸುಮಾರು 279 ಜನರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸುಮಾರು ಅವರು 6,000ದಿಂದ ಹಿಡಿದು ಸುಮಾರು 1 ಲಕ್ಷವರೆಗೆ ಇನ್ವೆಸ್ಟ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕೆಲವು ಮಹಿಳೆಯರು ಮತ್ತು ಪುರುಷರು ಅವರೇನೋ ಕೆಲಸ ಮಾಡಿ ಅವ್ರದ್ದೇನೋ ಲಾಸ್ಟ್ PF ಫಂಡ್ ಆಗಿರ್ಬೋದು ಅಥವಾ ಏನೋ ಸೇವಿಂಗ್ಸ್ ಇರ್ಬೋದು, ಅದನ್ನು ಕೂಡ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸೊ ಆ ಹಣ ಎಲ್ಲ ಈಗ ಇವರಿಗೆ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸೊ ಈ ಆಪ್ನವರೆಗ ಅವರಿಗೆ ಪಂಗ ಹಾಕಿದ್ದಾರೆ. ಸೊ ಯಾವಾಗ ಈ ಆಪ್ ಅಲ್ಲಿ ಜನ ಸೇರ್ಕೊಂಡಿದ್ರು ಆ ಸಂದರ್ಭದಲ್ಲಿ ಇವರಿಗೆ ಒಂದು ಏನೋ ವಾಟ್ಸಪ್ ಅಲ್ಲಿ ಒಂದು ಏನೋ ಗ್ರೂಪ್ ಕೂಡ ಕ್ರಿಯೇಟ್ ಆಗಿತ್ತು. ಸೊ ಇದು ಏನು ಗ್ರೂಪ್ ಕ್ರಿಯೇಟ್ ಆಗ್ಬೇಕಂದ್ರೆ ಒಬ್ಬರಿಂದ ಒಬ್ಬರು ರೆಫರೆನ್ಸ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕೊಂದು ಲಿಂಕ್ ಕೂಡ ಇರ್ತದೆ. ಸೊ ಆ ಲಿಂಕ್ ಇದ್ರೆ ಮಾತ್ರ ಅವರು ಆ ಗ್ರೂಪ್ಗೆ ಸೇರ್ಲಿಕ್ಕೆ ಆಗ್ತಾ ಇರುವಂತದ್ದು. ಸೊ ಆ ರೆಫರೆನ್ಸ್ ಮೂಲಕ ಸುಮಾರು ಜನರು ಈ ಮನಿ ಇಕ್ವಿಟಿ ಆಪ್ ನಲ್ಲಿ ಸೇರ್ಕೊಂಡು ಇನ್ವೆಸ್ಟ್ ಮಾಡಿದ್ರು. ಸೊ ಇದು ಕೂಡ ಏನಿದೆ ಸುಮಾರು ಈ
ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು, ಅದರ ಮೇಲೆ ಈ ಇನ್ವೆಸ್ಟ್ಮೆಂಟ್ ಮಾಡುವ ರೀತಿಯಲ್ಲಿ ಇಲ್ಲಿ ತೋರಿಸಲಾಗ್ತಿತ್ತು. ನಾರ್ಮಲಿ ಇನ್ನು ಆಪ್ ಒಳಗೆ ಪ್ರತಿಯೊಂದು ಏನು ಬೇರೆ ಏನು ಇನ್ವೆಸ್ಟ್ಮೆಂಟ್ ಆಪ್ ಇದ್ರೆ ಅದರೊಳಗೆ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡು ಬರ್ತಾ ಇತ್ತು. ಆದ್ರೆ ಇದರಲ್ಲಿ ಏನಿದೆ, ರೀಚಾರ್ಜ್ ಮಾಡಬೇಕು, ಹಾಗೆ ವಿಡ್ರಾಲ್ ಮಾಡಬೇಕು, ಆ ರೀತಿಯಲ್ಲಿ ತೋರಿಸುವಂತದ್ದು. ಇದು ಖಾಲಿ ನಮ್ಮ ದಾಂಡೇಲಿ ತಾಲೂಕು ಒಂದರಲ್ಲೇ ಸುಮಾರು ಕೋಟಿಗಟ್ಟಲೆ ಜನ ಹಣ ಕಳ್ಕೊಂಡಿದ್ದಾರೆ. ಸೊ ಇದು ಇಡೀ ಉತ್ತರ ಕನ್ನಡ ಜಿಲ್ಲೆ ಸೇರಿದ್ರೆ ಸುಮಾರು ಒಂದು 50 ಕೋಟಿಗೂ ಜಾಸ್ತಿ ಜನ 50 ಕೋಟಿಗೂ ಜಾಸ್ತಿ ಹಣ ಕಳ್ಕೊಂಡಿರುವಂತಹ ಸಾಧ್ಯತೆ ಕೂಡ ಇದೆ. ಸೊ ಸದ್ಯಕ್ಕೆ ಇದು ಪೊಲೀಸರ ಗಮನಕ್ಕೆ ಬಂದಿರುವಂತದ್ದು. ಯಾಕಂದ್ರೆ ಇನ್ನು ಸದ್ಯಕ್ಕೆ ಯಾರು ಬಂದು ಇಲ್ಲಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಪೊಲೀಸರಿಗೆ ಜನರನ್ನು ಇನ್ವೈಟ್ ಮಾಡ್ತಾರೆ, ನಮ್ಮ ಏನು ಸಮಸ್ಯೆ ಆಗಿದೆ ಬಂದು ದಯವಿಟ್ಟು ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಈಗಾಗಲೇ ಒಂದು ಪ್ರಕಟಣೆ ಕೂಡ ನೀಡಿರುವಂತದ್ದು. ಸೊ ಸದ್ಯಕ್ಕೆ ಈಗ ಏನು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಆದ್ರೆ ಈ ಬಗ್ಗೆ ಜನರು ಕೂಡ ಗೊತ್ತಾಗಿದೆ, ಈ ಆಪ್ ನಿಂದಾಗಿ ತಮ್ಮ ಹಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಪೊಲೀಸರು ಇಲಾಖೆಗೂ ಗೊತ್ತಾಗಿದೆ. ಸೊ ಪೊಲೀಸ್ ಇಲಾಖೆ ಸದ್ಯಕ್ಕೆ ಈಗ ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನಹರಿಸಿ ಈ ಆಪ್ ನ ಪ್ರತಿಯೊಂದು ಆಕ್ಟಿವಿಟಿ, ಅಂದ್ರೆ ಈ ಆಪ್ ಎಲ್ಲಿಂದ ಬಂತು ಮತ್ತು ಯಾರು ಇದು ಕ್ರಿಯೇಟರ್ಸ್, ಜನರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಪ್ರತಿಯೊಂದು ಇಲಾಖೆ ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.